ಲವ್ ಗಿವು ಎಲ್ಲ ಏನು ಇಲ್ಲ, ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಮರ ಹತ್ತಾಗ ಚಾನ್ಸ್ ಕೊಟ್ರಲ್ಲ ನನ್ನ ನಾವೇ ಕಿತ್ಕೋತೀವಿ. ಆದ್ರೆ ಇದು ಒಣಗೋಗಿರೋ ಮರ, ಎಲೆ ಎಲ್ಲ ಉದ್ರೋಗ್ಬಿಟ್ಟು. ಅಯ್ಯೋ, ಗೊಬ್ಬರ ನೀರು ಬಿಟ್ರೆ ಎಲೆ ಚಿಗ್ರಲ್ವೇ, ಹಣ್ಣು ಬಿಡಲ್ವೇ? ಏನೋಪ್ಪ ನೀವು ಮಾತಾಡೋ ಡಬಲ್ ಮೀನಿಂಗು ನನಗೆ ಅರ್ಥ ಆಗಲ್ಲ. ಅಯ್ಯೋ, ಏನು ಹೇಳ್ತೀರಿ ನೀವು? ನಮ್ಮ ಸ್ಕ್ರಿಪ್ಟ್ ರೈಟರ್ಗಳಿಗೆ ಸಿಂಗಲ್ ಮೀನಿಂಗ್ ಬರೆಯುವಾಗಲೇ ನಾಲ್ಗೆಲ್ಲ ಹೊರಗೆ ಬಂದಿರುತ್ತೆ, ಇನ್ನು ಡಬಲ್ ಮೀನಿಂಗ್ ಬರೀತಾರೆ ಏನೋ. ಅದೇನಪ್ಪ ನೀವೇನೇನೋ ಮಾತಾಡ್ತೀರಿ, ನಂಗೆ ನಾಚಿಕೆ ಆಗುತ್ತೆ. ನಾವು ಕೆಲಸ ಇದೆ, ಹೋಗ್ಬೇಕು. ಬಾರಮ್ಮಿ. ಅಯ್ಯೋ ಬಿಡಿ ಬಿಡಿ ಬಿಡಿ, ನಾ ಬರೀ ಫ್ರೆಂಡ್ಸು ಅಂತ ಹೇಳಿದ್ರೆ ನೀವು ಹಂಗೆ ಆಡ್ತೀರಪ್ಪ. ಅಯ್ಯೋ ಓಕೆ, ಫ್ರೆಂಡ್ಸ್ ಏಕಂತ ಅಲ್ಲಿ ಮಾತಾಡ್ಬೋದಲ್ಲ. ಮಾತಾಡೋಣ ಮಾತಾಡೋಣ. ಮನೇಲಿ ಯಾರ್ಯಾರಿದ್ದೀರಿ? ಇಲ್ಲಿ ತನಕ ಎಲ್ಲಿದ್ರಿ? ಒಬ್ಬ ಕುಡುಕ ಗಂಡನನ್ನ ಮದುವೆ ಮಾಡಿಕೊಂಡು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟ ಪಾಪಿ ನಾನು. ಎಲ್ಲಿ ಆ ಕುಡುಕನ ಜೊತೆ ಇದ್ರೆ ನನ್ನ ಮಗ ನಾನು ಬೀದಿ ಪಾಲಾಗ್ತೀವೋ ಅಂತ ಬೀದಿಗೆ ಬಂದ್ಬಿಟ್ವಿ. ಮನೆ ಮಠ ಗಂಡ ಎಲ್ಲ ತುರಿದು ಬಂದು ಬಿಟ್ವಿ. ಮಗನನ್ನ ಸಾಕ್ಬೇಕಲ್ಲ, ಅವನನ್ನ ಓದಿಸ್ಬೇಕಲ್ಲ, ದೊಡ್ಡವನನ್ನಾಗಿ ಮಾಡ್ಬೇಕಲ್ಲ. ಊರಿನ ಗಂಡಸರೆಲ್ಲ ಅಸಹ್ಯವಾಗಿ ನೋಡ್ತಿದ್ರು ನನ್ನ. ಆದ್ರೂ ನನ್ನ ಧೈರ್ಯ ಕಳ್ಕೊಳ್ದೆ ಭಿಕ್ಷೆ ಬೇಡಿ ನನ್ನ ಮಗನನ್ನ ಸಾಕ್ದೆ ಕಣ್ರಪ್ಪ, ಭಿಕ್ಷೆ ಬೇಡಿ ನನ್ನ ಮಗನ ಸಾಕ್ದೆ. ಅದೃಷ್ಟ ತರ್ತಾಳೆ ಅಂತ ಒಂದು ಸೊಸೆ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ರೆ ನನ್ನೇ ಅನಿಷ್ಟ ಅಂತ ಮನೆಯಿಂದ ಹೊರಗಡೆ ಆಗ್ಬಿಟ್ಲು. ಮುತ್ತು ಕೊಟ್ಟು ಬೆಳೆಸಿದ ಮಗ ಈಗ ತಾಯಿನ ಮುಟ್ಟಕ್ಕೂ ಅಸಹ್ಯ ಪಟ್ಕೋತಾನೆ. ಮೊಮ್ಮಗಳು ಫಾರಿನ್ನಿಂದ ಇಲ್ಲಿಗೆ ಓದೋಕೆ ಬಂದಿದ್ದಾಳೆ. ಅವಳ ಮನೆ ಚಾಕ್ರಿ ಮಾಡೋಕ್ಕೆ ಒಂದು ಆಳು ಬೇಕಲ್ಲ, ಆ ಆಳಿನ ಜವಾಬ್ದಾರಿನ ನಾನು ವಹಿಸ್ಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ತಂದೆ ತಾಯಿ ನಮ್ಮನ್ನೆಷ್ಟು ಸಾಕಿ ಸಲಹಿರ್ತಾರೆ ಅನ್ನೋ ಪರಿಜ್ಞಾನ ಕೂಡ ಇರಲ್ಲ ನಮ್ಮ ಮಕ್ಕಳಿಗೆ. ಹೀಗೆ ಅವನಿಗೋಸ್ಕರ ನಾನು ಭಿಕ್ಷೆ ಬೇಡ್ದೆ, ಈಗ ನನಗೋಸ್ಕರ ನಾನೇ ಭಿಕ್ಷೆ ಬೇಡಬೇಕಾಗಿ ಬಂದಿದೆ. ನೀನು ಯಾಕೋ ಎಮೋಷನಲ್ ಆಗ್ತೀಯ? ಲೇಯ್, ಒಂದು ಕೋಳಿ ಮೊಟ್ಟೆ ಮಾತ್ರ ಇಡ್ಬೋದು ಕಣೋ. ಆ ಮೊಟ್ಟೆ ಆಮ್ಲೆಟ್ ಆಯ್ತಾ, ಹಾಫ್ ಬಾಯ್ಲ್ ಆಯ್ತಾ, ಇಲ್ಲ ಮಂದಾರ ಬಾರಲ್ಲಿ ಎಗ್ ಬುರ್ಜಿ ಆಯ್ತಾ ಅಂತ ಕೋಳಿ ಗೊತ್ತಿರಲ್ಲ. ನಾನಿಟ್ಟಿದ್ದು ಮೊಟ್ಟೆ ಮಾತ್ರ. ಅಣ್ಣ, ಆ ಮೊಟ್ಟೆ ಹಬ್ಬಲಾಯ್ತು. ಅಭಿಮಾನಿಗಳೇ, ಚಪ್ಪಾಳೆ ಹೊಡೆದು ಹೊಗಳೋರ್ನ ಮರೆತರು ಕೈ ಹಿಡಿದು ನಡೆಸಿದವ್ರನ್ನ ಯಾವತ್ತೂ ಮರಿಬಾರ್ದು. ನಾನು ಈ ಸಮಾಜದಲ್ಲಿ ತಲೆ ತಗ್ಗಿಸಿ ನಡೀತಾ ಇರುವಾಗ ನನ್ನನ್ನು ತಲೆ ಎತ್ತಿ ನಡೆಯುವಾಗ ಮಾಡಿದ ಒಬ್ಬ ಮಹಾನುಭಾವ ಇದ್ದಾನೆ. ಆತ ಯಾರು ಗೊತ್ತೇ? ನಾವಾಗ ನಾವೇ ಹೇಳಿ ಬರ್ಕೊಂಡು ಅವನೇ ಹೇಳಬೇಕು. ಆ ವ್ಯಕ್ತಿ ಯಾರು ಅಂದ್ರೆ, ಏಯ್, ಈ ಸಲ ಯಾಕೋ ಮರ್ತ್ಕೊಳ್ಳಂಗವನ ಹೆಸರು ಹೇಳೋ. ಶಿವರಾಜ್ ಕೇರ್ಪುಟ್ಟೆ ಅಂತ ಜೋರಾಗಿ ಹೇಳೋ. ನಿನ್ನ ಕಾಲು ಬೇಕಾದ್ರೆ ಮುಗಿತೀನಿ, ನಿನಗೆ ಎಲ್ಲಿ ಬೇಕಾದ್ರೆ ಮುಗಿತೀನಿ. ಹೇಳು, ಶಿವರಾಜ್ ಕೇರ್ಪುಟ್ಟೆ ಅಂತ ಹೇಳು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಅಭಿಮಾನಿಗಳೇ, ಮೇಕಪ್ ಮ್ಯಾನ್ ರಾಮು ಅವರು. ಆ ವ್ಯಕ್ತಿಯನ್ನು ನಾನು ಯಾವತ್ತೂ ಮರೆಯಲ್ಲ. ಮಗನೇ, ನಿನಗೆ ಮೇಕಪ್ ಮ್ಯಾನ್ ರಾಮು ನೆನಪಿದ್ದಾನೆ. ಮೊಟ್ಟೆ ಕೊಡಿಸಿರುವ ನಮ್ಮ ಶಿವಣ್ಣ ನೆನಪಿಗಿಲ್ಲನ? ನನ್ನ ಮಗನೇ ಹಾಳಾಗೋಗ್ತೀಯ. ಅಭಿಮಾನಿಗಳೇ, ನಾನು ಈ ಸ್ಟೇಜ್ ಮೇಲೆ ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳಬೇಕು. ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಅದು
ಅದು ಏನು ಅಂತಂದ್ರೆ, ಅವತ್ತು ಕಾಮಿಡಿ ಕಿಲಾಡಿ ಕಾರ್ಯಕ್ರಮವನ್ನ ತನ್ನ ಎರಡೂ ಭುಜದ ಮೇಲೆ ಹೊತ್ತು ನಂಬರ್ 1 TRP ಗೆ ತಂದಂತ ಒಬ್ಬ ಮಹಾನುಭಾವ ಇದ್ದಾನೆ. ಆತ ಯಾರು ಗೊತ್ತಾ? ಯಾರು ಗೊತ್ತಾ? ಯಾರು ಗೊತ್ತಾ? ಅದು ಬೇರೆ ಯಾರು ಅಲ್ಲ ಅಭಿಮಾನಿಗಳೇ, 100% ನಾನೇ. ಡೈಲಾಗ್ ಹೊಡಿಬೇಕು ಅಂದ್ರೆ ನಾನೇ, ಪಂಚ್ ಡೈಲಾಗ್ ಹೊಡಿಬೇಕು ಅಂದ್ರೆ ನಾನೇ, ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ನಾನೇ, TRP ಬರಬೇಕು ಅಂದ್ರೆ ನಾನೇ, ಟೋಟಲ್ ಆಗಿ ನಾನೇ 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 ನಾನೇ. ಮುಚ್ಚ ಬಾಯಿ ಬೇಕು ನನ್ನ ಮಗನೇ. ಏಯ್, ಒಳ ಹಾಕಡೆ, ಒಳ ಹಾಕಡೆ. ಶಿವಣ್ಣ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಶಿವಣ್ಣ ಇಷ್ಟೊತ್ತು. ಕೇಳಿಸ್ಕೊಂಡಪ್ಪ, ಕೇಳಿಸ್ಕೊಂಡೆ. ಏಯ್, ಅವತ್ತು ನಾನು ಹಾಲಾಕಿ ಸಾಕಿದ್ದು ವಿಷಕಾರೋ ಹಾವ್ಗೆನೋ. ಲೇ ಜಿಜಿ, ಹಾವಾದ್ರೂ ಒಂದ್ಸಲ ಕಚ್ಚಿ ಸುಮ್ಮನಾಗುತ್ತೆ ಕಣೋ, ಆದ್ರೆ ನೀನು ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದೆಯಲ್ಲ. ಲೇ ಶಿವಣ್ಣ, ನಾನು ನಿನ್ನೆ ಆಟೋ ಓಡಿಸ್ತಾ ಇದ್ದೀನಿ, ಅದಕ್ಕೆ ನನ್ನ ಹೆಸರನ್ನ ತಗೊಳಕ್ಕೆ ನಿನಗೆ ಈಗೋ ಅಡ್ಡ ಬರುತ್ತೆ. ಈಗೋ ಈಗೋ ಇಲ್ಲ ನಾ ಇವಾಗ ಏಯ್! ನನ್ನ ಹೆಸರು ತಗೊಂಡಿಲ್ಲ ಕಣ, ಪರವಾಗಿಲ್ಲ. ಡೇ 2016-17ರಲ್ಲಿ ಕಾಮಿಡಿ ಕಿಲಾಡಿ ಶುರುವಾಗೋದಕ್ಕಿಂತ ಮುಂಚೆ 3 ವರ್ಷ ನಿನಗೆ ಮನೆ ಕೊಟ್ಟು ಅನ್ನ ಕೊಟ್ಟು ಇಟ್ಕೊಂಡಿದ್ರಲ್ಲ ಆ ನಮ್ಮ ಜಡ್ಜು ಜಗ್ಗೇಶ್ ಅಣ್ಣ, ಅವ್ರ ಹೆಸರು ಒಂದ್ಸಲ ತಗೊಂಡಿನ. ಇಲ್ಲ ನಾ ಅದು ಆಯ್ತು, ಜಗ್ಗೇಶ್ ಅಣ್ಣನ ಕ್ಷಮಿಸ್ತಾರ ಕಣ ನಿನ್ನ. ಆದ್ರೆ ಇದುವರೆಗೂ ನಡೀತಿರೋದು ಸ್ಕಿಟ್ಟ ಇಲ್ಲ ಅವಾರ್ಡ್ ಫಂಕ್ಷನ್ ಅಂತ ಅಯೋಮಯವಾಗಿ ಅವರೇ ಕನ್ಫ್ಯೂಷನ್ ಅಲ್ಲಿ ಕೂತಿರೋ ಆ ನನ್ನ ತಾಯಿ ರಕ್ಷಿತವ್ವ. ಈ ಸ್ಟೇಜಿಗೆ ಬಂದ್ರೆ ಸಾಕು, ವಾವ್ ಜಿಜಿ ಅಷ್ಟು ಲೆಂತಿ ಡೈಲಾಗ್ ನ ಹೆಂಗ್ ನೆನ್ಪಿಟ್ಕೊಂಡಿರ್ತೀರಾ, ನಿಮ್ಮ ಮೆಮೊರಿ ಪವರ್ಗೆ ನಂದೊಂದು ಹ್ಯಾಟ್ಸ್ ಆಫ್ ಅಂತ ಇದ್ರು. ಆ ನಿನ್ನ ಮೆಮೊರಿಲಿ ರಕ್ಷಿತಾ ಅನ್ನೋ 3 ಅಕ್ಷರನ ಡಿಲೀಟ್ ಮಾಡ್ಬಿಟ್ಟೇನಾ? ಅಣ್ಣ ಅದು ಹೇಳಕ್ ಬಂದೆ. ಆ ಹೆಂಗರಳು ಎಷ್ಟು ನೊಂದ್ಕೊಂಡಿರ್ಬೇಕು. ಜಿಜಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಜಡ್ಜಿದ್ರು, ಯೋಗರಾಜ್ ಭಟ್ರು ಅಂತ ತಮಗೆ ನೆನಪಿರ್ಬೇಕು. ನೀ ಸ್ಟೇಜ್ ಮೇಲೆ ಬಂದ್ರೆ, ಜಿಜಿ ಸ್ಟೇಜ್ ಮೇಲೆ ಬಂದೆ ಅಂದ್ರೆ ಸಾಕು, ಅವನೊಂಥರ TV ಒಳಗಿಂದ ಕೈನ ಹೊರಗಡೆಗೆ ಹಾಕ್ಬಿಟ್ಟು ಚಾಕ್ಲುಗಳಿಗೆ ಕೊಟ್ಬಿಡ್ತಾನೆ, ಅಷ್ಟು ಕಾಮಿಡಿ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ನೆನಪಾಯ್ತಾ? ಅವ್ರ ಹೆಸರು ಏನಾರು ಒಂದ್ಸಲ ತಗೊಂಡೇನೋ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಏನಂದೆ ಕಾಮಿಡಿ ಕಿಲಾಡಿಗಳನ್ನ ಎರಡೂ ಭುಜದ ಮೇಲೆ ಎತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು ನೀನಾ? 100% ನೀನು. ಕಾಮಿಡಿ ಕಿಲಾಡಿ ಮಾತ್ರ ಅಲ್ಲ ಕಣೋ, ಕಾಮಿಡಿ ಕಿಲಾಡಿ ಜೊತೆ ಡ್ರಾಮಾ ಜೂನಿಯರ್ಸ್ ಎರಡೂ ಭುಜದ ಮೇಲೆ ಒತ್ಕೊಂಡು ಹೋಗಿದ್ದು, ಡೈಲಿ ನೀಟಾಗಿ ಶೇವಿಂಗ್ ಮಾಡಿಸ್ಕೊಂಡು ಸೆಟ್ಟಿಗೆ ಬರ್ತಿರ ನಮ್ಮ ಆನಂದಣ್ಣ. ಅವರು ಕಣೋ ಎರಡನ್ನೂ ಭುಜದ ಮೇಲೆ ಒತ್ಕೊಂಡು ಹೋಗಿದ್ದು. ದೀದಿ, ಸೆಮಿಫಿನಾಲೆವರೆಗೂ ನಾನೇ ನಂಬರ್ 1 ಕಂಟೆಸ್ಟೆಂಟ್ ಆಗಿದೆ ಕಣ. ಬಂದಿದ್ದ ಅವಕಾಶನೆಲ್ಲ ನಿನಗೆ ಬಿಟ್ಕೊಟ್ಬಿಟ್ಟು ಆಟೋ ಓಡಿಸ್ತಾ ಇದ್ದೀವಿ. ಇಲ್ಲ ಶಿವಣ್ಣ, ಬಂದೆ ಸರ್. ಶಿವಣ್ಣ ನನ್ನ ಮಾತು ಕೇಳ. ನೀನೊಬ್ಬ ಫ್ರೆಂಡ, ನಿನ್ ಜನ್ಮಕ್ಕಿಷ್ಟು. ಶಿವಣ್ಣ ಆಗಿದ್ದಕ್ಕೆ ಸುಮ್ಮನೆ ಹೋಗೋಣ. ಅದ ಜಾಗದಲ್ಲಿ ಏನಾದ್ರು ನಮ್ಮ ಜಗ್ಗೇಶನ್ ಹಾಕಿದ್ರೆ ನಿನ್ನ ಅವ್ಕ್ ಸಿಗದು ಕಟ್ಬಿಡೋರು. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀನೊಬ್ಬ ಫ್ರೆಂಡ. ಅಭಿಮಾನಿಗಳೇ, ಯಾರು ಬೇಜಾರು ಮಾಡ್ಕೋಬೇಕು. ಕಾಮನ್ ಮ್ಯಾನ್ ಆಗಿದ್ದ ನನಗೆ ಇವತ್ತು ಕಾಮಿಡಿ ಅವಾರ್ಡ್ ಬಂದಿದ್ದಕ್ಕೆ ಹೊಟ್ಟೆ ಹುಡ್ಕೊಳ್ಳೋದು ಸಹಜ. ಬಡೆ ಬಡೆ ಪ್ರೋಗ್ರಾಮ್ ಚೋಟಿ ಚೋಟಿ ಬಾತ್ ಬಾತೆ ಓದ್ತಾ ಇರತ್ತೆ. ಅಂದಾಗೆ ನಾನು ಎಲ್ಲಿಗೆ ಬಿಟ್ಟೆ? ನಾನು ಇವತ್ತು ಸ್ಟೇಜ್ ಬರೋದಕ್ಕೆ ಒಬ್ಬ ಮುಖ್ಯವಾದ ಕಾರಣಕರ್ತ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಯಾರು ಅಂತಂದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ ಅಭಿಮಾನಿಗಳೇ. ನಾನು ಈ ಸ್ಟೇಜ್ ಬರೋ ಕಾರಣ ಯಾರು ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಹೆಸರು ಹೇಳಕ್ ಬಂದೇಣ. ಹೌದಪ್ಪ.